ರಾಜ್ಯದ ಎಲ್ಲ ಆಸ್ಪತ್ರೆ ಹಾಗೂ ಶಾಲೆಗಳ ಆವರಣದಲ್ಲಿರುವಂತಹ ಕ್ಯಾಂಟೀನ್ಗಳಲ್ಲಿ ಆರೋಗ್ಯಕರ ಆಹಾರಗಳನ್ನು ಮಾತ್ರ ಕನಿಷ್ಠ ದರದಲ್ಲಿ ಮಾರಾಟ ಮಾಡಬೇಕು. ಇದನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಜಂಕ್ ಫುಡ್ಗಳನ್ನು ಮಾರಾಟ ಮಾಡುವಂತಿಲ್ಲ. ರಾಜ್ಯದಾದ್ಯಂತ ಈ ನಿಯಮ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದರು. ಮಂಗಳೂರಿನ ವೆಲ್ಲಾಕ್ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಶನಿವಾರ ಕುಂದುಕೊರತೆ ಹಾಗೂ ಅಭಿವೃದ್ಧಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಎಲ್ಲಾ ಆಸ್ಪತ್ರೆಗಳ ಹಾಗೂ ಶಾಲೆಗಳ ಕ್ಯಾಂಟೀನ್ಗಳಲ್ಲಿ ಜಂಕ್ ಆಹಾರ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಇದಕ್ಕೆ ವಿಪರೀತವಾಗಿ ಅವಲಂಬನೆಯಾಗಿರುವಂತದ್ದು ಕೂಡ ಸಾಕಷ್ಟು ರೋಗಗಳಿಗೆ ಆಹ್ವಾನವನ್ನ ನೀಡುವಂತಾಗಿದೆ. ಕ್ಯಾನ್ಸರ್, ಮೂತ್ರಪಿಂಡ ಮೊದಲಾದ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಹೆಚ್ಚುತ್ತಾ ಇವೆ. ಇದನ್ನು ಶಾಲಾ ಅಥವಾ ಆಸ್ಪತ್ರೆ ಹಂತದಲ್ಲೇ ನಿಯಂತ್ರಿಸಿದ್ರೆ ಕನಿಷ್ಠ ದೇಹದ ಆರೋಗ್ಯವನ್ನಾದರೂ ಕಾಪಾಡಲು ಸಾಧ್ಯ ಇದೆ. ಅದಕ್ಕಾಗಿ ಆಸ್ಪತ್ರೆ ಮಾತ್ರ ಅಲ್ಲ, 1ರಿಂದ 10ನೇ ತರಗತಿವರೆಗೆ ಇರುವಂತಹ ಶಾಲೆಗಳ ಸುತ್ತಮುತ್ತ ಕೂಡ ಜಂಕ್ ಫುಡ್ ಮಾರಾಟಕ್ಕೆ ಅವಕಾಶ ನೀಡದಂತೆ ನಿಯಮ ಜಾರಿಗೊಳಿಸಲು ಉದ್ದೇಶಿಸಲಾಗಿದೆ ಎಂದರು. ಇದಕ್ಕೆ ಪೂರಕವಾಗಿ ಆಹಾರ ಮತ್ತು ಸುರಕ್ಷತಾ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರಲು ತೀರ್ಮಾನಿಸಲಾಗಿದೆ. ಮಾಲ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಮಾರಾಟ ಮಾಡುವ ಆಹಾರ ವಸ್ತುಗಳ ಗುಣಮಟ್ಟವನ್ನು ಕಡ್ಡಾಯವಾಗಿ ಪರೀಕ್ಷೆಗೆ ಒಳಪಡಿಸಿ ಗುಣಮಟ್ಟರಹಿತ ಆಹಾರ ವಸ್ತುಗಳ ಮಾರಾಟವನ್ನ ನಿರ್ಬಂಧಿಸಲಾಗುತ್ತೆ. ಮಾತ್ರ ಅಲ್ಲ, ಅಂತಹವುಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. Up to 10 standard. Burger, pizza, ಏನೆಲ್ಲ make a list. ಏನೆಲ್ಲ ಜಂಕ್ ಫುಡ್ ಇದೆ ಇದೆಲ್ಲ ಕೂಡ ಕಂಪ್ಲೀಟ್ ಹೋಗ್ಬಿಟ್ಟು ಬ್ಯಾನ್ ಇನ್ ಹಾಸ್ಪಿಟಲ್ ಕ್ಯಾಂಪಸ್ ಅಂಡ್ ಇನ್ ದಿ ಸ್ಕೂಲ್ಸ್. ಯಾಕಂದ್ರೆ ಇದರಿಂದ ರೋಗ ಬರೋದು. ನಾವು ರೋಗ ಬರೋ ಊಟ ತಿಂದು ಮತ್ತೆ ನಾವು ಮದ್ದು ಕೊಡ್ತೀವಿ, ರೋಗ ಬರ್ತದೆ. ಸೊ ಈಗ ನಾವೆಲ್ಲರೂ ತಿಂದು ಬಂದಾಗಿದೆ, ಇನ್ನು ಸುಧಾರಿಸುವ ಕಷ್ಟದ ಪರಿಸ್ಥಿತಿ ಇದೆ. ಈಗ ಸಣ್ಣ ನಮ್ಮ ಹುಟ್ಟಿಯಾರು ಬರ್ತಾರೆ, ಅವರಿಗೆ 10-15 ವರ್ಷ ಆಗೋದು ಕೂಡ ಅವ್ರ ಬಹುಶಃ ಬರಲಿಲ್ಲ. ನಾವಾಗಿ ಎಲ್ಲ ಸೂಪರ್ ಮಾರ್ಕೆಟ್ ನಾನು ಹೇಳಿಷ್ಟೇ, ಆಮ್ ಗೋಯಿಂಗ್ ಟು ಗೆಟ್ ಡ್ರಾಸ್ಟಿಕ್ ಚೇಂಜ್ ಇನ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ. ಯಾರಾದರೂ ಸ್ವಲ್ಪ ಕ್ಯಾಂಟೀನ್ ಇರಲಿ ಅಥವಾ ನಿಮ್ಮ ಇನ್ನೊಂದಿರಲಿ ಅಥವಾ ನಾನು ನಮ್ಮ ಫುಡ್ ಸೇಫ್ಟಿ ನಾವು ಟೆಸ್ಟ್ ಮಾಡಿ ಎಂಟೈರ್ ಲ್ಯಾಬ್ ಅನ್ನು ಚೇಂಜ್ ಮಾಡ್ತಿದ್ದೆ. ಯಾಕೆ ಲ್ಯಾಬ್ ಚೇಂಜ್ ಅಂತ ಹೇಳಿದ್ರೆ, ಯಾರ ಕಂಪ್ಲೇಂಟ್ ಸಿಕ್ಕಿ ಬಿದ್ದರೆ ಅವ್ನು ಸುಪ್ರೀಂ ಕೋರ್ಟ್ ಕೂಡ ಅವ್ನು ಜಯಿಸಬಾರ್ದು ಅಂತ ಲ್ಯಾಬ್ ರೆಕಾರ್ಡ್ ಇಟ್ಕೊಳ್ಳುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಐದರಲ್ಲಿ. ಸೊ ಎಷ್ಟೇ ಸೊ ಇಲ್ಲಿ ಕೂಡ ಅಷ್ಟೇ, ಸಬ್ಜೆಕ್ಟ್ ಯು ಶುಡ್ ಪ್ಲಾನ್ ಓನ್ಲಿ ಹೆಲ್ತಿ ಫುಡ್. Hygienic food will be provided at nominal. ಮೆನು ಮಾಡುವಾಗ hygienic and no junk food, healthy food with a minimal rate. ಅದನ್ನು ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಕೊಡುವಂತ ವ್ಯವಸ್ಥೆ ಅದು ಇಲ್ಲಿಂದಲೇ ಒಂದು ಪ್ರಾರಂಭ ಆಗಲಿ. ಎಲ್ಲಿಂದ ನಮ್ಮ ಮಂಗಳೂರು ಹಾಸ್ಪಿಟಲ್